ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಇವತ್ತು ಸಂಡೇ ವ್ಲಾಗ್ನ ಮಾಡ್ತಾಯಿದ್ದೀನಿ. ಆಲ್ಮೋಸ್ಟ್ ಅಲ್ಲಿ ನಾನು ವ್ಲಾಗ್ಸ್ನ ಮಾಡಿ ತುಂಬ ದಿನ ಆಗಿಬಿಟ್ಟಿತ್ತು. ಸೊ ನಾವೇನಾದರೂ ಮಾಡ್ತಾಯಿದ್ದೀವಿ ಅಂತ ಅಂದಾಗ ಯಾರಾದರೂ ಒಬ್ಬರು ಕಾಲು ಎಳೆಯೋರು ಇದ್ದೇ ಇರ್ತಾರೆ. ನನಗೂ ಕೂಡ ತುಂಬ ಬೇಜಾರಾಗಿತ್ತು ಆ ಒಂದು ಮಾತಿಂದ. ಸೊ ಹಂಗಾಗಿ ನಾನು ವೀಡಿಯೋಸ್ನ ಮಾಡೋದನ್ನು ಸ್ಟಾಪ್ ಮಾಡಿದೆ. ಬಟ್ ಯಾರೋ ಏನೋ ಅಂತಾರೆ ಅಂತ ಹೇಳ್ಬಿಟ್ಟು ನಾವು ನಮ್ಮ ಕೆಲಸನ ನಿಲ್ಲಿಸೋದಕ್ಕಾಗಲ್ಲ. ನಮ್ಮ ಕೆಲಸದ ಜೊತೆ ಇದು ಕೂಡ ನಮ್ಮದೊಂದು ಆ್ಯಂಬಿಷನ್ ಆಗಿರೋದ್ರಿಂದ ನಾನು ವೀಡಿಯೋಸ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಬೇರೆಯವ್ರಿಗೋಸ್ಕರ ತಲೆ ಕೆಡಿಸ್ಕೊಂಡು ನಾವು ಯಾಕೆ ಕುತ್ಕೊಬೇಕು ಅಲ್ವಾ? ನಮ್ಮ ಕೆಲಸ ನಾವು ಮಾಡಿಕೊಂಡ್ರೆ ಆಯಿತು, ಯಾರು ಏನಾದರೂ ಹೇಳ್ಕೊಳ್ಳಿ. ಬೆಳಗ್ಗೆ ಎದ್ದಿದ ತಕ್ಷಣ ಫ್ರೆಶ್ ಕುಡಿಯೋದು ನಮ್ಮ ಅಭ್ಯಾಸ. ಸೊ ಇದು ಹರ್ಬಲ್ ಲೈಫ್ ಅವ್ರದ್ದು. ಇದರಲ್ಲಿ ಬಂದು ನಿಮಗೆ ಕೆಫಿನ್ ಅಂಶ ಇರುತ್ತೆ. ಇದರಲ್ಲಿ ಇರೋ ಅಂಥ ಇಂಗ್ರೀಡಿಯೆಂಟ್ಸ್ ಬಂದುಬಿಟ್ಟು ಕಂಟೈನ್ ಆರೆಂಜ್ ಪೀಕ್ ಎಕ್ಸ್ಟ್ರಾಕ್ಟ್, ಗ್ರೀನ್ ಟೀ ಎಕ್ಸ್ಟ್ರಾಕ್ಟ್ ಆ್ಯಂಡ್ ನ್ಯಾಚುರಲ್ ಕೆಫಿನ್ ಆಗಿರುತ್ತೆ. ಇದು ಒಂದು ನಮಗೆ ಡೇ ಪೂರ್ತಿ ಎನರ್ಜಿ ಆಗಿರೋದಕ್ಕೆ ಹೆಲ್ಪ್ನ ಮಾಡುತ್ತೆ. ಸೊ ಇದರಲ್ಲಿ ಒಂದು ನಿಮಗೆ ಝೀರೋ ಶುಗರ್ ಇರುತ್ತೆ. ಸೊ ಆರಾಮ್ಸೆಗೆ ನಾವು ಇದನ್ನು ಕನ್ಸ್ಯೂಮ್ ಮಾಡ್ಬೋದು. ನಾವು ಕಾಫಿ ತೊಗೊಳೋದ್ರಿಂದ ಅದರಲ್ಲಿ ಹೈ ಶುಗರ್ ಇರುತ್ತೆ. ಸೊ ಹಾಗಾಗಿ ಅದು ಕ್ಯಾಲ್ರೀಸ್ ಬಂದು ನಿಮಗೆ 10 to 12 ಕ್ಯಾಲ್ರೀಸ್ ಬರುತ್ತೆ. ಇದು ಬಂದು ನಿಮಗೆ ಜಸ್ಟ್ 6 ಕ್ಯಾಲ್ರೀಸ್ ಬರುತ್ತೆ ಅಷ್ಟೇ. ಆರಾಮ್ಸೆಗೆ ನಾವು ಡೈಲಿ ಯಾವಾಗ ಬೇಕೋ ಎಷ್ಟು ಬೇಕೋ ಕುಡಿಬೋದು. ಯಾಕೆ ಸ್ಮೈಲು? ನೋಡು, ಲಂಚ್ ಬ್ಯಾಗ್ ಓದಿತಿದ್ಯಾ? ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀನಿ ಎಲ್ಲರೂ. ಎಲ್ಲರೂ ನನ್ನ ಚಾನಲ್ಗೆ ಹೇಳೋ ಹಾಯ್ ಫ್ರೆಂಡ್ಸ್. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಎಲ್ಲರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಏನು? ಸಬ್ಸ್ಕ್ರೈಬ್. ವೆರಿ ಗುಡ್, ಸಬ್ಸ್ಕ್ರೈಬ್ ಆಗಿ. ಇವತ್ತು ಸಂಡೇ ಸ್ಪೆಷಲ್ ಅಂತ ಎಲ್ಲ ಏನೂ ಮಾಡ್ತಾ ಇಲ್ಲ. ಯಾಕಂದರೆ ನಾವು ನಮ್ಮ ಮನೇಲಿ ನಾನ್ ವೆಜ್ ಎಲ್ಲ ಏನೂ ಮಾಡಲ್ಲ. ಅಲೋಡ್ ಇಲ್ಲ ಅಂತ ಅಲ್ಲ, ಬಟ್ ನನಗೆ ಈ ಮನೇಲಿ ಬಂದುಬಿಟ್ಟು ನಾನು ನಾನ್ ವೆಜ್ ಮಾಡೋದಕ್ಕೆ ಇಷ್ಟಪಡೋದಿಲ್ಲ. ಅದು ನನ್ನ ಒಂದು ನಂಬಿಕೆ. ಯಾರಿಗೆಲ್ಲ ವಾಸ್ತು ಮೇಲೆ ನಂಬಿಕೆ ಇದೆ ಅವ್ರು ಯಾರು ಕೂಡ ವಾಸ್ತುನ ಅನುಸರಿಸ್ತಾರೆ. ಸೊ ಅವ್ರು ಯಾರು ಕೂಡ ಅದಕ್ಕೆ ಆಪೋಸಿಟ್ ಹೋಗೋದಿಲ್ಲ ಅಲ್ವಾ? ಅದೇ ರೀತಿ ನಾನು ಕೂಡ. ಬನ್ನಿ ಸಾಂಬಾರನ್ನ ಮಾಡೋದು ಹೇಗೆ ಅಂತ ನೋಡೋಣ. ಫಸ್ಟು ನಾನಿಲ್ಲಿ ಒಂದು ಕುಕ್ಕರ್ನ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಬೇಳೆನ ಹಾಕ್ಕೊಳ್ತಾ ಇದ್ದೀನಿ. ಬೇಳೆ ಊರಿನ ಬೇಳೆ ಆಗಿರೋದ್ರಿಂದ ನಾನು ತೊಳೆದು ಹಾಕ್ಕೊಳ್ತಾ ಇಲ್ಲ. ನೀವು ಅಂಗಡಿ ಬೇಳೆ ಆದರೆ ಖಂಡಿತವಾಗ್ಲೂ ತೊಳೆದ್ಬಿಟ್ಟು ಹಾಕ್ಕೊಳ್ಳಿ. ಯಾಕಂದರೆ ಅದಕ್ಕೆ ಬಣ್ಣ ತುಂಬಿರ್ತಾರೆ, ಬಣ್ಣ ಕಟ್ಟಿರ್ತಾರೆ. ಅದು ನಮ್ಮ ಹೆಲ್ತಿಗೆ ಕೂಡ ಒಳ್ಳೆಯದಲ್ಲ. ನೀವು ಮಿಕ್ಸಿಗೆ ಕೂಡ ರುಬ್ಕೊಳ್ಳೋದಕ್ಕೆ ಹಾಕ್ಕೋಬೋದು. ಮಿಕ್ಸಿಗೆ ಹಾಕ್ಕೊಳ್ಳೋದಾದರೆ ನೀವು ದೊಡ್ಡದಾಗಿ ಹಚ್ಚಿ ಹಾಕ್ಕೋಬೋದು. ನಾನಿಲ್ಲಿ ಮಿಕ್ಸಿಗೆ ಹಾಕೋದಿಲ್ಲ, ಹಂಗಾಗಿ ನಾನು ಸ್ವಲ್ಪ ಚಿಕ್ಕದಾಗಿಯೇ ಹಚ್ಚಿ ಹಾಕ್ಕೊಂಡಿದ್ದೀನಿ. ಹಂಗೆ ಮಸಿಬೋದಲ್ವಾ ಅಂತ ಹೇಳ್ಬಿಟ್ಟು. ಟೊಮೆಟೊ, ಈರುಳ್ಳಿ, ಬೆಳ್ಳುಳ್ಳಿ, ತೆಂಗಿನ ತುರಿ ಮತ್ತು ಬೇಳೆ ಹಾಕ್ಕೊಂಡ ನಂತರ ತೊಳೆದಿಟ್ಕೊಂಡಿರೋವಂಥ ಸೊಪ್ಪನ್ನ ನೀವು ಅದಕ್ಕೆ ಸೇರಿಸಿ, ಅದಕ್ಕೆ ಸ್ವಲ್ಪ ಉಪ್ಪನ್ನ ಸೇರಿಸಿ, ಉಪ್ಪು ಆದಮೇಲೆ ಸ್ವಲ್ಪ ನೀವು ಧನಿಯಾ ಪೌಡರ್ನ ಕೂಡ ಸೇರಿಸ್ಕೊಬೋದು. ಧನಿಯಾ ಪೌಡರು, ಅದ್ರ ಜೊತೆಗೆ ಸ್ವಲ್ಪ ಚಿಲ್ಲಿ ಪೌಡರ್, ಅದ್ರ ಜೊತೆಗೆ ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಕೂಡ ನಾನು ಸೇರಿಸ್ಕೊಳ್ತಿದ್ದೀನಿ, ಟೇಸ್ಟ್ ಚೆನ್ನಾಗಿರುತ್ತೆ ಅಂತ. ನೀವು ಒಣಮೆಣ್ಸಿನ್ಕಾಯಿ ಇದ್ದರೆ ಒಣಮೆಣ್ಸಿನ್ಕಾಯಿ ಕೂಡ ಸೇರಿಸ್ಕೊಬೋದು. ಎಲ್ಲ ಸೇರಿಸ್ಕೊಂಡ ನಂತರ 2 ವಿಷಲ್ನ ಕೂಗಿಸಿ, ಸ್ವಲ್ಪ ನೀರು ಹಾಕಿ 2 ವಿಷಲ್ನ ಕೂಗಿಸಿ. 2 ವಿಷಲ್ ಕೂಗಿಸಿ ಆದಮೇಲೆ ನೀವು ತುಪ್ಪ ಮತ್ತು ಎಣ್ಣೆ ಹಾಕ್ಬಿಟ್ಟು ಈರುಳ್ಳಿ ಒಗ್ಗರಣೆ ಕೊಟ್ಟು ಸಾಂಬಾರನ್ನ ಒಗ್ಗರಣೆ ಹಾಕ್ಕೊಬೋದು. ಅದೆಲ್ಲ ಹಾಕೊಂಡ ನಂತರ ಇಲ್ಲಿ ತೊಳೆದಿಟ್ಕೊಂಡಿರೋ ಅಂಥ ಸೊಪ್ಪನ್ನು ಕೂಡ ನಾನು ಸೇರಿಸ್ಕೊಳ್ತಾ ಇದ್ದೀನಿ. ಸೊಪ್ಪು ಸೇರಿಸ್ಕೊಂಡು ನೀವು ಅದಕ್ಕೆ ಸ್ವಲ್ಪ ಉಪ್ಪು ಮತ್ತು ಚಿಲ್ಲಿ ಪೌಡರ್ ಜೊತೆಗೆ ನಾನು ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಕೂಡ ಹಾಕ್ಕೊಳ್ತಾ ಇದ್ದೀನಿ, ಟೇಸ್ಟ್ ಚೆನ್ನಾಗಿರುತ್ತೆ ಅಂತ. ಅದಾದಮೇಲೆ ಸ್ವಲ್ಪ ನೀವು ಧನಿಯಾ ಪೌಡರ್ನ ಕೂಡ ಸೇರಿಸ್ಕೊಬೋದು. ಇಷ್ಟನ್ನು ಸೇರಿಸ್ಕೊಂಡು ನೀವು ಅದನ್ನು 2 ವಿಷಲ್ ಕೂಗಿಸಿ. ಇಲ್ಲಿ 2 ವಿಷಲ್ ಆದಮೇಲೆ ನೋಡ್ತಾ ಇದ್ದೀರಾ, 2 ವಿಷಲ್ ಆದಮೇಲೆ ನಾನಿಲ್ಲಿ ಒಗ್ಗರಣೆನ ಹಾಕ್ಕೊಳ್ತಾ ಇದ್ದೀನಿ.
ಸೊ ಚೆನ್ನಾಗಿ ಬೆಂದಿದೆ. ಅದನ್ನು ಸ್ವಲ್ಪ ನಾವು ಕಲ್ಲಲ್ಲಿ ಮಸ್ಕೊಬೇಕು. ನೀವು ಮಿಕ್ಸಿಲಿ ಕೂಡ ರುಬ್ಕೊಬೋದು. ನಾನಿಲ್ಲಿ ಸ್ಟವ್ ಮೇಲೆ ಒಂದು ಪಾತ್ರೆನ ಇಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಅದ್ರ ಜೊತೆಗೆ ಸ್ವಲ್ಪ ನಾನು ತುಪ್ಪನ ಹಾಕ್ತಾಯಿದ್ದೀನಿ. ತುಪ್ಪ ಹಾಕೋದ್ರಿಂದ ಸೊಪ್ಪು ತುಂಬಾ ಟೇಸ್ಟಿಯಾಗಿ ಬರುತ್ತೆ. ನೀವು ಒಂದು ಸಲ ಟ್ರೈ ಮಾಡಿ ನೋಡಿ, ತುಪ್ಪದ ಒಗ್ಗರಣೆ ಕೊಟ್ಟು ತುಂಬಾ ಚೆನ್ನಾಗಿರುತ್ತೆ. ಅದಕ್ಕೆ ಸಾಸಿವೆ ಮತ್ತು ಕರಿಬೇವು, ಈರುಳ್ಳಿನ ಕೊಟ್ಟು ನಾನು ಒಗ್ಗರಣೆ ಹಾಕಿ ಅದಾದಮೇಲೆ ಸಾಂಬಾರನ್ನ ಅದ್ರೊಳಗೆ ಹಾಕ್ತಿದ್ದೀನಿ. ಇಷ್ಟೇ ಸಾಂಬಾರು ರೆಸಿಪಿ ತುಂಬಾ ಚೆನ್ನಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ ನೋಡಿ. ತಿಂದ್ಬಿಟ್ಟು ಹೆಂಗೈತೆ ಹೇಳು. ಥ್ಯಾಂಕ್ ಯು. ವೆಲ್ಕಮ್. ಚೆನ್ನಾಗಿದೆ. ಉಪ್ಪು ಖಾರ ಚೆನ್ನಾಗಿದೆ. ವಿಡಿಯೋ ಮಾಡ್ತಿದ್ದೀನಿ ಅಂತ ಹೇಳ್ಬೇಡ, ಕರೆಕ್ಟಾಗಿ ಹೇಳು. ಚೆನ್ನಾಗಿದೆ. ಥ್ಯಾಂಕ್ ಯು. ಹಾಯ್ ಮಾಡು. ಹಾಯ್ ಮಾಡು. ಹಾಯ್ ಮಾಡು. ನೋಡ್ತಾ ಹಿಡಿಕ ಮಾಡಿದ್ರೆ ಮೇಡಮರು ನೋಡ್ತಾ ಅಲ್ಲಿ ಹಿಡಿಕ. ಹಾಯ್ ಮಾಡು. ಹಾಯ್ ಮಾಡಲ್ವಾ? ಯಾಕೆ ಯಾಕೆ ಏನಾಯ್ತು ನೋಡು. ದ್ರಾಕ್ಷಿ ತಿಂದ್ಬಿಟ್ಟು ಬೌಲಿಲ್ಲ ಇಡೋದು, ಸಿಂಕಿಗೆ ಹಾಕ್ಬೇಕು ತಾನೇ? ಹಾಕ್ಬೇಕು ತಾನೇ? ನಿನಗೆ ಕೇಳ್ತಾ ಇರೋದು, ಮಾತಾಡಲ್ವಾ? ಯಾಕೆ ಬರೇ ನಿನ್ ಫೋನ್ ನೋಡೋದಕ್ಕೆ ತಾನೇ ನಾನು ಬರೇ ಇಕ್ತೀನಿ ಅನ್ನೋದು. ನೀನು ಯಾಕೆ ಫೋನ್ ನೋಡ್ತೀಯಾ? ಯಾರಾದ್ರೂ ಚಿಕ್ಕ ಮಕ್ಳು ಫೋನ್ ನೋಡ್ತಾರಾ? ಹೇಳು ನನಗೆ. ತಗೋ ಬೌಲು, ಸಿಂಕಿಗೆ ಹಾಕು. ಗುಡ್ ಬಾಯ್ ಆದರೆ ಹಾಕು, ಬ್ಯಾಡ್ ಬಾಯ್ ಆದರೆ ಏನು ಹಾಕ್ಬೇಡ. ಎಲ್ಲರೂ ನೋಡ್ತಾವ್ರಿ ಇವಾಗ ನಿನ್ನಿಲ್ಲಿ, ನೀನು ಗುಡ್ ಬಾಯೋ ಬ್ಯಾಡ್ ಬಾಯೋ ಅಂತ. ನೀನು ಗುಡ್ ಬಾಯ್ ಆದರೆ ಇವಾಗ 3 ಎಣ್ಸೋದ್ರೊಳಗಡೆ ಹೋಗಿ ಸಿಂಕಿಗೆ ಹಾಕಿರ್ತೀಯ. 1 2 2 3 ಉಯ್ ಗುಡ್ ಬಾಯ್. ನಾನಿಲ್ಲಿ ಕೆಲಸ ಎಲ್ಲ ಮುಗಿಸಿ ಟಿಫನ್ನ ಮಾಡಿಕೊಂಡು ಕ್ಲಬ್ ಕಡೆ ಹೋಗಿ ಬರೋಣ ಅಂತ ಹೇಳ್ಬಿಟ್ಟು ರೆಡಿ ಆಗ್ತಾಯಿದ್ದೆ. ನಾನಿಲ್ಲಿ ಇವತ್ತು ಟ್ರೆಂಡಿಂಗ್ ಇರೋವಂಥ 2 ಪ್ರಾಡಕ್ಟ್ನ ಯೂಸ್ ಮಾಡ್ತಾಯಿದ್ದೀನಿ. ಇನ್ಸ್ಟಾಗ್ರಾಮಲ್ಲಿ ಈ 2 ಪ್ರಾಡಕ್ಟ್ ತುಂಬಾ ಟ್ರೆಂಡಿಂಗಲ್ಲಿ ಇತ್ತು. purple.com ನಾನು ಕೂಡ ಆರ್ಡರ್ನ ಮಾಡಿದ್ದೆ. ಸೊ ಸ್ಟೋ ಕ್ರೀಮ್ ಮತ್ತು ಫೇಸ್ ಕೆನಡಾ ಅವರಲ್ಲಿ ಮ್ಯಾಟ್ ಲಿಪ್ಸ್ಟಿಕ್ನ ಬಳಸಿ ನಾನಿಲ್ಲಿ ರೆಡಿ ಆಗ್ತಾಯಿದ್ದೀನಿ. ಅವರು ಅಡ್ವರ್ಟೈಸ್ಮೆಂಟ್ ಕೊಡೋ ಥರ, ಅವರು ರಿವ್ಯೂಸ್ ಅವರು ಪ್ರಮೋಷನ್ ಮಾಡೋ ಥರ ಪ್ರಾಡಕ್ಟ್ ಏನಷ್ಟು ಎಫೆಕ್ಟಿವ್ ಅಂತ ನನಗೆ ಅನಿಸಿಲ್ಲ. ಪರವಾಗಿಲ್ಲ, ಕೊಟ್ಟಿರೋ ಅಮೌಂಟಿಗೆ ಓಕೆ ಅಂತ ಅನ್ನಿಸ್ತು. ನೀವೇ ನೋಡ್ತಾ ಇರ್ಬೋದು, ನನ್ನ ಫೇಸ್ ಅಷ್ಟು ಡಿಫ್ರೆನ್ಸ್ ಏನು ಕಾಣಿಸ್ತಾ ಇಲ್ಲ. ನಾರ್ಮಲಾಗಿ ನಂದು ನಾರ್ಮಲ್ ಫೇಸ್ ಹೇಗಿದೆ, ಕ್ರೀಮ್ ಅಪ್ಲೈ ಮಾಡಿದ್ಮೇಲೆ ಕೂಡ ಸೇಮ್ ಅದೇ ಥರನೇ ಇದೆ. ಅದ್ರ ಮೇಲೆ ನಾನು ಇಲ್ಲಿ ಲ್ಯಾಕ್ಮೆ ಅವ್ರದ್ದು 9 to 1 ಕ್ರೀಮ್ನ ಕೂಡ ಅಪ್ಲೈ ಮಾಡ್ತಾ ಇದ್ದೀನಿ. ಸೊ ಸಿಂಪಲಾಗಿ ನಾನು ರೆಡಿನ ಆಗಿಬಿಟ್ಟು ಕ್ಲಬ್ ಕಡೆ ಹೋಗಿ ಬರೋಣ ಅಂತ ರೆಡಿನ ಆಗ್ತಾಯಿದ್ದೀನಿ. ಮ್ಯಾಟ್ ಲಿಪ್ಸ್ಟಿಕ್ ಕೂಡ ನನಗೆ ಫೇಸ್ ಕೆನಡಾ ಅವರ ಮ್ಯಾಟ್ ಲಿಪ್ಸ್ಟಿಕ್ ಕೂಡ ಅಷ್ಟಾಗಿ ಏನು ಇಷ್ಟ ಆಗಿಲ್ಲ. ಫುಲ್ಲು ಡ್ರೈ ಅನಿಸಿದೆ ನನ್ನ ಲಿಪ್ಸಿಗೆ, ಅದು ಅಪ್ಲೈ ಕೂಡ ಆಗ್ತಾ ಇರಲಿಲ್ಲ. ನೀವು ಬೇಕಾದರೆ ನೋಡ್ಬೋದು. ರಿವ್ಯೂಸ್ ಕೊಡೋ ಥರ ಏನು ಪ್ರಾಡಕ್ಟ್ಸ್ ಇಲ್ಲ, ಬಟ್ ಓಕೆ ಏನೂ ಮಾಡೋದಕ್ಕಾಗಲ್ಲ.
ಸೊ ಫೈನಲಿ ನಾನು ರೆಡಿ ಆಗಿಬಿಟ್ಟು ಕ್ಲಬ್ ಕಡೆ ಹೊರಟಿದ್ದೀನಿ. ಸೊ ಫೈನಲ್ ಲುಕ್ ನಂದು ಹೀಗಿದೆ. ಹೇಗೆ ಕಾಣಿಸ್ತಾ ಇದ್ದೀನಿ? ಬರೀ ಹಾಯ್ ಅಷ್ಟೇನಾ? ಬೇರೆ ಏನು ಹೇಳಲ್ವಾ? ಆಗ್ಲೇ ಗುಡ್ ಆಫ್ಟರ್ನೂನ್ ಆಗೈತೆ. ಫೋನ್ ಅಂತ ಕೊಡೋಗ ಅಪ್ಪಂದು. ಕ್ಲಬ್ ಮುಗಿಸ್ಕೊಂಡು ಆಗ್ತಾನೆ ಮನೆಗೆ ಬಂದಿದ್ವಿ. ಮನೆಗೆ ಬಂದಿದ್ದ ತಕ್ಷಣ ನಮ್ಮ ನಾದಿನಿಯವರು ಬೇಗ ಮನೆಗೆ ಬಾ ಅಂತ ಕಾಲ್ ಮಾಡಿದರು. ಆಲ್ಮೋಸ್ಟ್ ಅಲ್ಲಿ ಬೇಗ ಅಂತ ಹೇಳಿದ್ದಕ್ಕೆ ಏನಾಯಿತೋ ಏನೋ ಅಂತ ಹೇಳ್ಬಿಟ್ಟು ಇಲ್ಲಿಂದ ಹೋದರೆ ಸುಮ್ಮನೆ ಅಂತ ಹೇಳ್ಬಿಟ್ಟು ತಮಾಷೆ ಮಾಡಿದ್ರು. ಸೊ ಅಲ್ಲಿ ಹೋಗಿ ಆದಮೇಲೆ ಅವರು ಗಾರ್ಡನಲ್ಲಿ ಗಿಡಗಳನ್ನ ಹಾಕ್ತಾಯಿದ್ರು. ನನ್ನ ಮಗ ಕೂಡ ಅವರಿಗೆ ಹೆಲ್ಪ್ ಮಾಡಿಕೊಂಡು ಟೈಮ್ನ ಸ್ಪೆಂಡ್ ಮಾಡ್ತಾಯಿದ್ದ. ಸೊ ಇವತ್ತಿನ ವ್ಲಾಗ್ ಇದಾಗಿರುತ್ತೆ ಫ್ರೆಂಡ್ಸ್. ಇಷ್ಟ ಆಗಿದರೆ ನನ್ನ ಚಾನಲ್ಗೆ ದಯವಿಟ್ಟು ಸಪೋರ್ಟ್ನ ಮಾಡಿ, ಲೈಕ್ ಮಾಡಿ, ಆದಷ್ಟು ಎಲ್ರಿಗೂ ಶೇರ್ ಮಾಡಿ. ಹೊಸ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡೋದು, ಫಾಲೋ ಮಾಡೋದನ್ನ ಮರಿಬೇಡಿ. ಎಲ್ಲೂ ಹೋಗಲ್ಲ, ಕುಂದ್ರು ಕೆಳಗಲಿ ನೋಡಲ್ಲ. ಅತ್ತೆ ಗಿಡ ಆಗ್ತಿದ್ದು, ಹೋಗೋ ನೀನು, ಹೆಲ್ಪ್ ಮಾಡು ಅತ್ತೆಗೆ. ಹೌದು, ಚಾನ್ಸ್ ಇಲ್ವಾ? ಏನದ ಹಣೆ? ಯಾಕೆ? ಹೆಂಗ್ ಬಿದ್ದೆ? ಸೈಕಲ್ ಯಾಕೆ ಬಿದ್ದೆ? ಏನಕ್ಕ ನುಗ್ಗೆ ಸೊಪ್ಪ? ಅದೇನ್ ಗಿಡ? ಶಂಕಪುಷ್ಪ ಗಿಡ. ಶಂಕಪುಷ್ಪ ಗೊತ್ತಾ? ನೋಡಿಲ್ಲ. ನೀನಕ್ಕದ ಶಿವನ್ ಫೇವ್ರೆಟ್ ಶಂಕಪುಷ್ಪ. ಐ ಸಿ. ಒಂದ್ ಹಾಕಿ ತೊಳೆಯಕ್ಕೆ ಇದ್ ಮಾಡ್ಬಿಡ್ರಿ. ಒಂದ್ ಹಾಕ್ಬಿಡ್ರಿ.